ನಮಸ್ಕಾರ ಸ್ನೇಹಿತರೆ, ದೋಸ್ ಆರ್ ವಾಚಿಂಗ್ ಅವರ್ ಚಾನಲ್ ಫಾರ್ ದ ವೆರಿ ಫಸ್ಟ್ ಟೈಮ್, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಟರ್ನ್ ಆನ್ ದ ಬೆಲ್ ಐಕಾನ್ ಟು ಗೆಟ್ ನೋಟಿಫಿಕೇಶನ್ ಫಸ್ಟ್. 56,000 ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನು ಒಂದು ನೇಮಕಾತಿ ಪ್ರಕ್ರಿಯೆಗಳನ್ನು ಆರಂಭ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಈಗ ಸಾಧ್ಯವಾದಷ್ಟು ಬೇಗ ಅವೆಲ್ಲವನ್ನು ಸ್ಟಾರ್ಟ್ ಮಾಡಬೇಕು ಅಂತಕ್ಕಂಥ ವಿಷಯಗಳು ಮುನ್ನೆಲೆಗೆ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಜುಕೇಷನ್ ಮಿನಿಸ್ಟರ್ ಆದಂಥ ಮಧು ಬಂಗಾರಪ್ಪನವರು ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಸೊ ದಯಮಾಡಿ ಅವ್ರು ಏನು ಹೇಳಿದರೆ ಯು ಶುಡ್ ವಾಚ್ ಇಟ್. ಆ್ಯಂಡ್ ಬಿಫೋರ್ ದಟ್ ದಯಮಾಡಿ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಸನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಲಿಂಕ್ ಅವೈಲೇಬಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಯು ಶುಡ್ ವಾಚ್ ದ ವಿಡಿಯೋ. ಸರ್, 60,000 ಹುದ್ದೆಗಳ ವಿಚಾರವಾಗಿ ಸಹ ಡಿಸ್ಕಷನ್ ಆಯ್ತು. ಹೇಗೆ ಸರ್ ಅಂತದ್ದು? ಅಲ್ಲ, ಈಗ 54,000 ನಿನ್ನೆ ಇನ್ಕನ್ಕ್ಲೂಸಿವ್ ಆಯ್ತು. ಒಳ ಮೀಸಲಾತಿದು ಐ ಥಿಂಕ್ ಬೇಗ ಮಾಡ್ತಾರೆ, ಯಾಕಂದ್ರೆ ಇಲ್ಲಾಂದ್ರೆ ಮತ್ತೆ ತೊಂದರೆನೂ ಆಗ್ತದೆ. ಅದನ್ನ ಅವ್ರಿಗೆಲ್ಲ ಕೂತ್ಕೊಂಡು ಯಾರ್ಯಾರ್ದು ಅಬ್ಜೆಕ್ಷನ್ಸ್ ಇತ್ತು ಮಾತಾಡಿ ನಿನ್ನೆನು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಅದು ಇನ್ಕನ್ಕ್ಲೂಸಿವ್, ಇನ್ನು ಫಿನಿಶ್ ಆಗ್ಲಿಲ್ಲ. ಬಟ್ ಈ ಇದ್ರೊಳಗೇನೆ ಫಿನಿಶ್ ಮಾಡ್ತಾರೆ. ಮಾಡಿದ ತಕ್ಷಣ ನಾವೆಲ್ಲ ರೆಡಿ ಇದೀವಿ. ಅದು ಪಾಪ ಇತ್ಲಾಗ ಒಂದ್ಸತಿ ಮೀಸಲಾತಿನೂ ಕೂಡ ಜವಾಬ್ದಾರಿ ಆಗುತ್ತೆ, ಅದನ್ನ ಹಂಗೆ ಬಿಡಕ್ಕಾಗಲ್ಲ. ಬಟ್ ಫಾಸ್ಟ್ ಮಾಡ್ಬೇಕು, ಅದನ್ನ ಸ್ಲೋ ಮಾಡಕ್ ಹೋಗ್ಬಾರ್ದು. ಇಲ್ಲಾಂದ್ರೆ ಜನರು ಪೇಷನ್ಸು ಇರೋದಿಲ್ಲ. ಅದೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು, ಏನೇ ಮಾಡಿದ್ರು ಬೇಗ ತೀರ್ಮಾನ ಮಾಡ್ಬೇಕು, ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಆಗ್ಲಿ ಅಂತ ಹೇಳಿ. ಎಷ್ಟು ಜನ ಪೋಷಕರು ಒಂದ್ ಕಡೆ ಖಾಸಗಿ ಶಾಲೆ ಇದ್ದವರು ಸುಮಾರು ಜನ ಒತ್ತಾಯ ಮಾಡಿದ್ರು ಸಾಮಾಜಿಕ ಜಾಲತಾಣ ನಿಷೇಧ ಮಾಡ್ಬೇಕಂತ. ಬಟ್ ಇದೀಗ ನಿಮ್ಮ ಸರ್ಕಾರ ನಿಷೇಧ ಮಾಡಿದೆ. 16 ವರ್ಷದ ಮಕ್ಕಳ ಕೆಳಗಿರುವ ಮಕ್ಕಳಿಗೆ ಮೊಬೈಲ್ ಸಾಮಾಜಿಕ ಜಾಲತಾಣ ನಿಷೇಧ. ಅದು ಹೇಗೆ ಸರ್ ಮಾರ್ಗಸೂಚಿ ಹೇಗಿರುತ್ತೆ ಅಂತ? ಒಂದು ಶಾಲೆ ಒಳಗೆ ಮೊಬೈಲ್ ಯೂಸ್ ಮಾಡಬಾರ್ದಂತ ಕಾನೂನೇ ಜನರಲ್ ಆಗಿ ಇದೆ. ಅದು ಬರೀ ಹೆಡ್ ಮಾಸ್ಟರ್ ಮಾತ್ರ ಇಟ್ಕೋಬೇಕಂತ. ಬಟ್ ಇವತ್ತು ಏನಾಗಿದೆ, ಎಲ್ಲರೂ ಕೂಡ ಜೊತೆಗೆ ಇಟ್ಕೊಳ್ತಾರೆ. ಮತ್ತೆ ಅದನ್ನ ಒಂದ್ ಕಡೆಗೆ ಅದು ಒಳ್ಳೇದು, ಇನ್ನೊಂದ್ ಕಡೆಗೆ ಅದು ಒತ್ತಡನು ಕೂಡ ಬೇರೆ ರೀತಿ ಮಿಸ್ಯೂಸ್ ಆಗ್ತದೆ. ಇದನ್ನ ಪೋಷಕರ ಜೊತೆ ಮಾತಾಡ್ಬೇಕು, ಟೀಚರ್ಸ್ ಜೊತೆ ಮಾತಾಡ್ಬೇಕು, ತಜ್ಞರ ಜೊತೆ ಮಾತಾಡ್ಬೇಕು. ಬೇರೆಯವ್ರು ಏನೇನು ಪಬ್ಲಿಕ್ ಡೊಮೈನ್ ಅಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ ನೋಡಿ, ಅದಕ್ಕೊಂದು ಕಮಿಟಿ ತರ ಫಾರ್ಮ್ ಮಾಡ್ತಾರೆ ಅನ್ಸುತ್ತೆ. ಮೋಸ್ಟ್ಲಿ ಮಾನ್ಯ ಮುಖ್ಯಮಂತ್ರಿ ಗೈಡೆನ್ಸ್ ಕೊಡ್ತಾರೆ. ಅದನ್ನೆಲ್ಲ ಮಾಡಿ ಒಂದು ರೂಲ್ಸ್ ಪ್ರಕಾರ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಅದು ಪೋಷಕರ ಕಾನ್ಫಿಡೆನ್ಸ್ ಇಲ್ಲದೆ ನಾನು ಮಾಡೋದಕ್ಕಾಗೋದಿಲ್ಲ. ಬಟ್ ಎಸ್, ಒಂದ್ ಕಡೆ ಯೂಸ್ ಆಗುತ್ತೆ, ಬಟ್ ಅದಕ್ಕಿಂತ ಹೆಚ್ಚಾಗಿ ಮಿಸ್ಯೂಸ್ ಆಗೋದು ಕೂಡ ಜಾಸ್ತಿ ಆಗೋದ್ರಿಂದ ಅದನ್ನ ಸ್ವಲ್ಪ ಹತೋಟಿಗೆ ತಂದ್ರೆ ಅವಾಗ ಕಲಿಕೆಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ. ಡೈವರ್ಷನ್ ಶಾಲೆ ಹಂತದಲ್ಲಿ ಯಾವ ರೀತಿ ಇರುತ್ತೆ ಸರ್ ನಿಮ್ದು ಈ ಒಂದು ನಿಷೇಧ ವಿಚಾರವಾಗಿ ಅಂತ? ನೀವೇನು ಸಭೆ ಮಾಡ್ತಾರ, ಏನಾದ್ರು ಅಧಿಕಾರಿಗಳ ಜೊತೆ ಮಾತಾಡ್ತಾರ? ಅಧಿಕಾರಿಗಳು ನಾವೆಲ್ಲ ಒಂದು ಫಾರ್ಮೇಶನ್ ಮಾಡ್ತೀವಿ, ಈ ತರ ಮಾಡ್ತೀವಿ ಅಂದ್ಬಿಟ್ಟು. ಮೋಸ್ಟ್ಲಿ ನನ್ಗೆ ಅದು ಇನ್ನೂ ಫಸ್ಟ್ ಟೈಮ್ ಇದು, ಎಲ್ಲೂ ಮಾಡಿಲ್ಲ ಇದನ್ನ. ಬೇರೆ ದೇಶದಲ್ಲಿ ಎಲ್ಲೂ ಯಾವ್ದೇ ಕಡೆನೂ ಮಾಡಿಲ್ಲ ನನಗ್ ಗೊತ್ತಿರೋ ಪ್ರಕಾರ. ಬಟ್ ನಮ್ ಫಾರ್ಮೇಟ್ ಮೇಲೆ ವರ್ಕೌಟ್ ಮಾಡ್ತೀವಿ. ಮತ್ತೆ ಮುಂಚೆನೂ ನಾನು ಹೇಳಿದ್ದೆ ನಿಮ್ಗೆಲ್ಲರಿಗೂ ಕೂಡ, ನೀವು ಬಂದು ಕೇಳಿದಾಗ ಏನಾರು ಈ ತರದ ಇದು ಪೇರೆಂಟ್ಸ್ ಕಾನ್ಫರೆನ್ಸ್ ತಗೋಬೇಕು, ಅವ್ರ ಸಜೆಷನ್ಸ್ ತಗೋಬೇಕು, ತಗೊಂಡು ಫಾಸ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೋದು. ಏನು ಅದೇನು ದೊಡ್ಡ